ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ಒಂದು ಲೆಹಂಗಾನ ಸ್ಟಿಚ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ನಿಮಗೆ ತೋರಿಸೋಣ ಅಂತ ವೀಡಿಯೋ ಮಾಡ್ತಿದ್ದೀನಿ. ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ವೀಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕೊಡಿ ಪ್ಲೀಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಈ ಕಸ್ಟಮರು ನನಗೆ ಒಂದು ಸೀರೆನೇ ತಂದುಕೊಟ್ಟಿದ್ರು. ನಾನು ಈ ರೀತಿ ಲೆಹಂಗಾನ ಸ್ಟಿಚ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ದಾವಣಿ ಕೂಡ ನಾನೇ ತಂದಿದ್ದೀನಿ. ನೋಡಿ, ಈ ರೀತಿ ಎಲ್ಲ ಸೈಡಿಗೆ ಗೊಂಡೆನೆಲ್ಲ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಇವತ್ತು ಆ ಹುಡುಗಿ ವೇರ್ ಮಾಡಿತ್ತು. ತುಂಬಾ ಮುದ್ದಾಗಿ ಕಾಣಿಸ್ತಿದ್ಲು. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಮತ್ತು ತುಂಬ ಜನ ಇಷ್ಟಪಟ್ಟರು ಕೂಡ. ಚೆನ್ನಾಗಿ ಸ್ಟಿಚ್ ಮಾಡಿದ್ಯಾ ಅಂತ ಹೇಳಿದ್ರು. ತುಂಬ ಖುಷಿಯಾಯಿತು. ಅವ್ರು ಕೊಡೋ ಅಮೌಂಟಿಗಿಂತ ಅವರು ಚೆನ್ನಾಗಿ ಬಂದಿದೆ ಅಂತ ಹೇಳಿದಾಗ ನಮಗೂ ಕೂಡ ತುಂಬಾ ಖುಷಿಯಾಗುತ್ತೆ. ದಾವಣಿ ಕೂಡ ನಾನೇ ತಂದಿದ್ದೆ. ಅದು ಸೀರೆಗೆ, ಬ್ಲೌಸಿಗೆ ಮತ್ತು ಬಾರ್ಡ್ರಿಗೆ ಮ್ಯಾಚ್ ಆಗೋ ರೀತಿ ತಗೊಬಂದಿದ್ದೆ. ಅರ್ಜೆಂಟಿಗೆ ನೀವೇ ತಂದುಕೊಡಿ ಅಂತ ಹೇಳಿದರು. ಅದಕ್ಕೋಸ್ಕರ ಈ ಕಸ್ಟಮರು ನೀವೇ ಪೀಸ್ನ ತಂದು ಸ್ಟಿಚ್ ಮಾಡಿಕೊಡಿ ಎಂದಿದ್ರು. ನೋಡಿ, ಈ ರೀತಿ ವರ್ಕ್ ಮಾಡಿದ್ದೀನಿ. ಇದನ್ನು ನಾನು ಜೇಶಿ ಕ್ರಿಯೇಷನ್ ವೆಬ್ಸೈಟಲ್ಲಿ ಡಿಸೈನ್ ಕೂಡ ಅವರಿಗೆ ಹೊಸ ಡಿಸೈನ್ನ ತಗೊಂಡು ಅವರಿಗೆ ವರ್ಕ್ ಮಾಡಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಕಸ್ಟಮರ್ ಕೂಡ ತುಂಬ ಇಷ್ಟಪಟ್ಟರು. ಈ ಹುಡುಗಿಗೆ ತಟ್ಟೆ ತುಂಬು ಶಾಸ್ತ್ರ ಅನ್ನೋದು ಮಾಡ್ತಾರೆ ನಮ್ಮ ಕಡೆ. ಆ ಥರ ಶಾಸ್ತ್ರಕ್ಕೆ ಅಂತ ನಾನು ಸ್ಟಿಚ್ ಮಾಡಿಕೊಟ್ಟಿದ್ದೆ. ಅವರು ನೀವೇ ಪೀಸ್ನ ತಂದು ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು. ಈ ಕಸ್ಟಮರು ನನಗೆ ರೆಗ್ಯುಲರ್ ಕಸ್ಟಮರು. ಈ ಕಸ್ಟಮರಿಂದ ನನಗೆ ತುಂಬ ಜನ ಕಸ್ಟಮರ್ಗಳು ಕೂಡ ಬಂದಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಒಳ್ಳೆ ಕಸ್ಟಮರು ಅಂತಲೇ ಹೇಳ್ಬೋದು. ಮತ್ತು ಒಂದಷ್ಟು ಜನ ಕಸ್ಟಮರ್ ಬಂದಿದ್ದಾರೆ ಇವರಿಂದ ನನಗೆ. ಅದರಿಂದ ಚೆನ್ನಾಗಿ ಪರಿಚಯ ಇರೋದ್ರಿಂದ ಅಕ್ಕ ನೀನೇ ತಂದು ಸ್ಟಿಚ್ ಮಾಡಿಕೊಡು ಅಂತ ಹೇಳಿದ್ಲು. ಆದರೆ ನನಗೆ ಹೋಗಿ ತಂದು ಸ್ಟಿಚ್ ಮಾಡೋಷ್ಟೆಲ್ಲ ಫ್ರೀ ಇಲ್ಲ. ಯಾಕೆಂದರೆ ಇವಾಗ ಒಂದು 3-4 ಮದುವೆ ಬಟ್ಟೆಗಳಿದೆ. ಮತ್ತು ನಮ್ಮ ಅಕ್ಕನ ಮಗಳು ಮದುವೆ, ಅದಕ್ಕೂ ಕೂಡ ಬಟ್ಟೆಗಳನ್ನೆಲ್ಲ ವರ್ಕ್ ಮಾಡಿ ಸ್ಟಿಚ್ ಮಾಡಬೇಕು. ನನಗಿರೋದೇ ಇನ್ನು 15 ದಿವಸನೂ ಇಲ್ಲ. ನನಗೆ ಇನ್ನೊಂದು 10 ದಿನ ಟೈಮ್ ಇದೆ ಅಷ್ಟೇ. ಅಷ್ಟರಲ್ಲಿ ಎಲ್ಲ ಕೆಲಸ ಯಾವಾಗ ಮಾಡೋದು ಅಂತ ನಾನು ಎಲ್ಲೂ ಹೊರಗಡೆ ಹೋಗ್ತಾನೆ ಇಲ್ಲ. ಅದಕ್ಕೋಸ್ಕರ ನೀವೇ ತಂದುಕೊಟ್ಬಿಡಿ, ನಾನು ಸ್ಟಿಚ್ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಈ ಹುಡುಗಿ ಏನು ಮಾಡ್ತು ಅಂದರೆ, ತರೋದಕ್ಕೆ ಅವಳು ಕಟ್ ಪೀಸ್ ಅಂಗಡಿಗೆ ಹೋಗಿದ್ಲು. ಕಟ್ ಪೀಸ್ ಅಂಗಡಿಗೆ ಹೋಗಿ ಅಕ್ಕ ಎಷ್ಟು ಮೀಟ್ರ್ ಬೇಕಾಗುತ್ತೆ ಹೇಳಿ, ನಾನು ತಂದುಕೊಡ್ತೀನಿ ಅಂತ ಹೇಳಿದ್ರು. ಯಾರೇ ಆದ್ರೂ ಅಷ್ಟೇ, ನೀವು ಲೆಹಂಗಾನ ಸ್ಟಿಚ್ ಮಾಡಿಸ್ಕೋಬೇಕು ಅನ್ನೋರಿದ್ರೆ ನೀವು ಕಟ್ ಪೀಸ್ ಅಂಗಡಿಲಿ ಪೀಸ್ನ ತಂದು ಸ್ಟಿಚ್ ಮಾಡಿಸ್ಕೋಬಾರ್ದು. ಯಾಕೆಂದರೆ ಜಾಸ್ತಿ ಅಮೌಂಟ್ ಖರ್ಚಾಗುತ್ತೆ. ನೀವು ಈ ರೀತಿ ಸೀರೆನ ತಗೊಂಡು ಸ್ಟಿಚ್ ಮಾಡಿಸ್ಕೊಳ್ಳೋದ್ರಿಂದ ನಿಮಗೇನೇ ಉಪಯೋಗ. ಅಮೌಂಟು ಕೂಡ ಕಡಿಮೆ ಆಗುತ್ತೆ. ಮತ್ತು ಏನಪ್ಪ ಅಂದರೆ ನರಿಗೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಾವು ಸೀರೆ ಬಟ್ಟೆನಾದರೆ ಎಷ್ಟು ಇದೆ ಅಷ್ಟನ್ನು ಕೂಡ ಸ್ಟಿಚ್ ಮಾಡ್ತೀವಿ. ಸರ್ಗು ಮತ್ತು ಬ್ಲೌಸ್ ಪೀಸ್ನ ಕಟ್ ಮಾಡಿಕೊಂಡು ಎಷ್ಟಿರುತ್ತೆ ಸೀರೆ ಅಷ್ಟನ್ನು ಕೂಡ ನಾವು ಈ ರೀತಿ ಲಂಗಾನ ಸ್ಟಿಚ್ ಮಾಡೋದಕ್ಕೆ ಉಪಯೋಗಿಸ್ಕೊತೀವಿ. ತುಂಬ ಚೆನ್ನಾಗಿ ಬರುತ್ತೆ. ಆವಾಗ ನರಿಗೆ ಒಳಗಡೆ ಲೈನಿಂಗ್ ಕೂಡ ಹಾಕಿರ್ತೀವಿ. ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಕೆಳಗಡೆಗೆ ಕ್ಯಾನ್ ಕೂಡ ಕೊಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಕೂಡ ಈ ಹುಡುಗಿ ವೇರ್ ಮಾಡಿತ್ತು. ಇಷ್ಟೆಲ್ಲ ಇದ್ದಾಗ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಕೆಳಗಡೆಗೆ ನಾನು 2 ಫಾಲ್ನ ಜಂಟಿ ಮಾಡಿಕೊಂಡು ಫಾಲು ಕೂಡ ಹಾಕ್ತೀನಿ. ಬಾರ್ಡ್ರಿಗೆ ಫಾಲ್ ಹಾಕಿ ಸ್ಟಿಚ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀನಿ. ನಾನು ಸ್ಟಿಚ್ ಮಾಡುವಂಥದ್ದು ಎಲ್ಲದೂ ಕೂಡ ಅಷ್ಟೇ, ಫಾಲೆಲ್ಲ ಹಾಕಿ ಸ್ಟಿಚ್ ಮಾಡ್ತೀನಿ. ಮತ್ತು ಐರನ್ ಕೂರಿಸುವಾಗ ಕೂಡ ಚೆನ್ನಾಗಿ ಬರುತ್ತೆ, ಐರನ್ ಕೂತ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ಫಾಲು ಕೂಡ ಹಾಕೋತೀನಿ. ನಾನು ಈ ರೀತಿ ಲೆಹಂಗಾನ ಮತ್ತು ಲಂಗ ಇದೆಲ್ಲ ಮತ್ತು ಲಾಂಗ್ ಗೌನು ಆ ಥರದ್ದೆಲ್ಲ ಸ್ಟಿಚ್ ಮಾಡಿದಾಗ ಫಾಲು ಕೂಡ ಹಾಕ್ಕೊಂಡೆ ಸ್ಟಿಚ್ ಮಾಡ್ತೀನಿ. ಯಾರಾದರೂ ಈ ರೀತಿ ಸ್ಟಿಚ್ ಮಾಡಿಸ್ಕೋಬೇಕು ಅನ್ನೋರಿಗೆ ನಾನು ಹೇಳೋದು ಇಷ್ಟೇ, ಒಂದು ಸೀರೆನ ತೊಗೊಂಡು ನೀವು ಸ್ಟಿಚ್ ಮಾಡಿಸ್ಕೊಳ್ಳಿ. ಬ್ಲೌಸ್ ಪೀಸು ಮತ್ತು ಸರ್ಗನ್ನ ಕಟ್ ಮಾಡಿಬಿಟ್ಟು ನಾನು ಒಂದು ಸೀರೆ ಪೂರ್ತಿ ಏನಿದೆ ಅದನ್ನು ಹಾಕಿ ಸ್ಟಿಚ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಕೂಡ. ಯಾರೇ ಕಸ್ಟಮರ್ ಬಂದ್ರೂ ಅವ್ರಿಗೆ ಅದನ್ನೇ ಹೇಳೋದು ನಾನು. ಈ ಹುಡುಗಿ ಇವಾಗ ನನಗೆ ಆ ಕಟ್ ಪೀಸ್ ಅಂಗಡಿಗೆ ಹೋಗಿ ಅಕ್ಕ 350 ರೂಪಾಯಿ ಮೀಟ್ರ್ ಹೇಳ್ತಿದ್ದಾರೆ, ಎಷ್ಟು ಮೀಟ್ರ್ ತರಬೇಕು ಅಂತ ಕೇಳಿದ್ಲು. 350 ರೂಪಾಯಿ ಮೀಟ್ರು ಅಂದರೆ 4 ಮೀಟ್ರು ಬೇಕು. 4-4.5 ಮೀಟ್ರ್ ಬೇಕಾಗುತ್ತೆ ನಾವು ಪೀಸ್ನ ತಂದಾಗ. ಏಕೆಂದರೆ ಅಷ್ಟು ಬೇಕಾಗುತ್ತೆ. ಸೀರೆಯಲ್ಲಾದರೆ ಒಂದು 5.5-6 ಮೀಟ್ರ್ ಇರುತ್ತೆ. ಅದರಲ್ಲಿ ನಾವು ಸ್ಟಿಚ್ ಮಾಡ್ಬೋದು. ಬ್ಲೌಸ್ ಪೀಸು ಮತ್ತು ಇದನ್ನು ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಬೋದು. ನಾವು ಪೀಸ್ನ ತಗೊಂಡಾಗ ಸಪ್ರೇಟಾಗಿ ಬ್ಲೌಸಿಗೆ ಬೇರೆ 1 ಮೀಟ್ರು ಮತ್ತು ಲಂಗಕ್ಕೆ ಬೇರೆ 4-4.5 ಮೀಟ್ರು ಈ ರೀತಿ ತೊಗೋಬೇಕಾಗತ್ತೆ. ಆವಾಗ ಅಮೌಂಟು ಜಾಸ್ತಿ ಖರ್ಚಾಗುತ್ತೆ. ನೀವೇ ಲೆಕ್ಕ ಹಾಕ್ಕೊಳ್ಳಿ. ಒಂದು 4 ಮೀಟ್ರು ಲಂಗಕ್ಕೆ ಮತ್ತು ಬ್ಲೌಸ್ ಪೀಸಿಗೆ ಬೇರೆ. ಬ್ಲೌಸ್ ಪೀಸಿಗೆ ಅದರಲ್ಲೂ ಯಾವ ರೀತಿ ಮ್ಯಾಚ್ ಆಗುತ್ತೋ ಅದ್ರ ಮೇಲೆ 300-400-500 ರೂಪಾಯಿವರೆಗೂ ಹೋಗ್ಬಿಡುತ್ತೆ ಬ್ಲೌಸ್ ಪೀಸ್ ತೊಗೋತೀವಿ ಅನ್ನೋ ಆಗಿದ್ದರೆ. ಅದಕ್ಕೋಸ್ಕರ ಆದಷ್ಟು ನಾನು ಬರುವಂಥ ಕಸ್ಟಮರ್ಗೆ ಹೇಳೋದಿದ್ದೇನೆ, ನೀವೊಂದು ಸೀರೆನ ತಂದುಬಿಡಿ, ದೊಡ್ಡ ಬಾರ್ಡ್ರದ್ದು ಚೆನ್ನಾಗಿರುವಂಥದ್ದು ಅಂತ ಹೇಳ್ತೀನಿ. ಈ ಕಸ್ಟಮರ್ಗೆ ಅದೇ ಹೇಳಿದೆ. ನಾನು ತಗೊಳ್ಳುವಂಥ ಸೀರೆ ಅಂಗಡಿಗೆ ಹೇಳಿ ಅಡ್ರೆಸ್ನ ಕಳಿಸ್ದೆ ಅವರಿಗೆ, ಅಲ್ಲೊಂದು ಸೀರೆನ ತಂದುಬಿಡು, ನಾನು ಸ್ಟಿಚ್ ಮಾಡಿಕೊಡ್ತೀನಿ ಅಂತ. ಈ ಹುಡುಗಿ 1200 ರೂಪಾಯಿ ಅಮೌಂಟ್ನ ಕೊಟ್ಟು ಆದಷ್ಟು ಹುಡುಗಿರಲ್ಲೇ ಇವಾಗ ರೆಡಿ ಲೆಹಂಗಾನ ತಗೊಳ್ಳೋದು ತುಂಬಾ ಜಾಸ್ತಿ. ಮತ್ತು ಈ ರೀತಿ ಪೀಸ್ಗಳೆಲ್ಲ ತಂದು ಸ್ಟಿಚ್ ಮಾಡಿಸೋದು ಜಾಸ್ತಿ. ಎಲ್ಲರಿಗೂ ಹೇಳೋದು ಇಷ್ಟೇ, ಪೀಸ್ನ ತಗೊಂಡು ಸ್ಟಿಚ್ ಮಾಡಿಸ್ಕೊಂಡು
ಮಾಡಿಸ್ಕೊಳ್ಳೋದಕ್ಕಿಂತ ಈ ರೀತಿ ದೊಡ್ಡ ಬಾರ್ಡ್ರಲ್ಲಿ ಸೀರೆಗಳನ್ನ ತಗೊಂಡು ಸ್ಟಿಚ್ ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದು. ನಿಮಗೂ ಕೂಡ ತುಂಬ ಅಮೌಂಟ್ ಸೇವ್ ಆಗುತ್ತೆ ಮತ್ತು ತುಂಬ ನರ್ಗೇಸ್ ಎಲ್ಲ ಬರುತ್ತೆ, ಚೆನ್ನಾಗಿರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಕೂಡ ವೇರ್ ಮಾಡಿದಾಗ ನೀವು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರಾದರೂ ವಿಡಿಯೋ ನೋಡ್ತಿದ್ರೆ ನಿಮಗೂ ಕೂಡ ಹೆಲ್ಪ್ ಆಗಿರುತ್ತೆ ಅನ್ಕೋತೀನಿ. ಕೆಲವೊಬ್ಬರಿಗೆ ತುಂಬ ಕನ್ಫ್ಯೂಸ್ ಇರುತ್ತೆ, ರೆಡಿ ತೊಗೊಳ್ಳ, ಸ್ಟಿಚ್ ಮಾಡಿಸ್ಕೊಳ್ಳ, ಬಟ್ಟೆ ಪೀಸಿಗೆ ಇಷ್ಟ ಆಗುತ್ತೆ, ಇಲ್ಲ ಈ ರೀತಿ ಮಾಡಬೇಕಾ, ಆ ರೀತಿ ಸ್ಟಿಚ್ ಮಾಡಿಸ್ಕೋಬೇಕಾ ಅನ್ನೋದು ಕನ್ಫ್ಯೂಸ್ ಇದ್ದೇ ಇರುತ್ತೆ. ನೀವು ವರ್ಕ್ ಮಾಡಿಸ್ಕೊಳ್ಳಿ ಬಿಡಿ. ದೊಡ್ಡ ಬಾರ್ಡ್ರದ ಈ ರೀತಿ ಸೀರೆನ ತಗೊಂಡಾಗ ಬಾರ್ಡೇ ದೊಡ್ಡ ಬಾರ್ಡರ್ ಇರುತ್ತೆ, ಫುಲ್ ಸ್ಲೀವ್ಸಿಗೆ ಬಾರ್ಡ್ರ್ ಬಂದುಬಿಡುತ್ತೆ, ಸ್ಲೀವ್ಸಿಗೆ ಪೂರ್ತಿ. ಬ್ಯಾಕ್ಗೆ ನಿಮ್ಮ ಇಷ್ಟ ವರ್ಕಾರು ಮಾಡಿಸ್ಕೊಳ್ಳಿ, ಬೋಟ್ ನೆಕ್ಕಾರು ಸ್ಟಿಚ್ ಮಾಡಿಸ್ಕೊಳ್ಳಿ. ಆದರೆ ಈ ರೀತಿ ನೀವು ಸೀರೆನ ತಗೊಂಡು ಸ್ಟಿಚ್ ಮಾಡಿಸೋದ್ರಿಂದ ಉಪಯೋಗ ಏನು ಅಂದರೆ ಕರೆಕ್ಟ್ ಫಿಟ್ಟಿಂಗ್ ಇರುತ್ತೆ ಮತ್ತು ಆಲ್ಟ್ರೇಷನ್ ಮಾಡಿಸೋಂಥದ್ದು ಇರಲ್ಲ. ಅದೇ ನಾವು ರೆಡಿ ತೊಗೊಂಡ್ರೆ ಆಲ್ಟ್ರೇಷನ್ ಮಾಡಿಸ್ಕೋಬೇಕು, ಕೆಲವೊಂದರಲ್ಲಿ ಬ್ಲೌಸ್ಗಳನ್ನೇ ಸ್ಟಿಚ್ ಮಾಡಿಸ್ಕೋಬೇಕು. ಅದ್ರ ಬದಲಿಗೆ ಈ ರೀತಿ ರೆಡಿ ಸೀರೆನ ತಗೊಂಡು ಸ್ಟಿಚ್ ಮಾಡಿಸ್ಕೊಂಡಾಗ ನಿಮಗೆ ಕರೆಕ್ಟಾಗಿ ಫಿಟ್ಟಿಂಗ್ ಇರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಜನ ಹೆಣ್ಮಕ್ಳಿಗೆ ಕನ್ಫ್ಯೂಸ್ ಇರುತ್ತೆ, ಬಟ್ಟೆನ ತೊಗೋಬೇಕಾದ್ರೆ ತುಂಬಾ ಯೋಚನೆ ಮಾಡ್ತಿರ್ತೀರ, ಯಾವ ರೀತಿ ತೊಗೋಬೇಕು, ಯಾವ ರೀತಿ ಸ್ಟಿಚ್ ಮಾಡಿಸ್ಕೋಬೇಕು ಅನ್ನೋದೆಲ್ಲ. ಅಂಥವ್ರಿಗೆ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ಆದಷ್ಟು ವೀಡಿಯೋನ ನೋಡಿ, ನಿಮಗಿಷ್ಟ ಆದರೆ ನೀವು ಕೂಡ ಒಂದೇ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪದೇ ಪದೇ ಕೇಳ್ಕೊತೀನಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಎಷ್ಟೋ ಜನ ಹೆಣ್ಮಕ್ಳಿಗೆ ಹೆಲ್ಪ್ ಆಗುತ್ತೆ, ಆದಷ್ಟು ನಾವು ಫ್ರೀ ಮಾಡ್ಕೊಂಡು ವೀಡಿಯೋ ಮಾಡಾಕ್ತೀವಿ, ನಮಗೂ ಕೂಡ ಖುಷಿಯಾಗುತ್ತೆ. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಬ್ಬರು ಕಸ್ಟಮರು ಒಂದು 3 ಬ್ಲೌಸ್ಗಳನ್ನ ಕೊಟ್ಟಿದ್ದು ನೋಡಿ, ಈ ರೀತಿ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ಕಸ್ಟಮರ್ ಇಲ್ಲೇ ವೇರ್ ಮಾಡಿ ನೋಡಿದ್ರು, ತುಂಬಾ ಇಷ್ಟ ಆಯಿತು, ನನಗೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದರು. ಈ ಕಸ್ಟಮರು ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡಿ ಸ್ಕ್ರೀನ್ಶಾಟ್ ಮಾಡಿ ಈ ಬ್ಲೌಸ್ನ ತಂದುಕೊಟ್ಟಿದ್ರು. ಅದೇ ಥರ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು, ಅದಕ್ಕೋಸ್ಕರ ನಾನು ಅದೇ ಥರ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. 3 ಬ್ಲೌಸ್ನ ಕೊಟ್ಟಿದ್ರು ಇವರು. ಒಂದು ಬೋಟ್ ನೆಕ್ ಸ್ಟಿಚ್ 2 ಬೋಟ್ ನೆಕ್ ಸ್ಟಿಚ್ ಮಾಡಿದ್ದೀನಿ, ಬ್ಯಾಕ್ ಬೋಟ್ ನೆಕ್ಕು, ಮುಂದೆ ನಾರ್ಮಲ್ ನೆಕ್ಕು. ನೋಡಿ ಸ್ಲೀವ್ಸಿಗೆ ಈ ರೀತಿ ಬಾರ್ಡ್ರನ್ನ ಮೇಲ್ಗಡೆ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಅವರು ನಾನು ಆವಾಗಲೇ ಹೇಳ್ದಾಗೆ ಯೂಟ್ಯೂಬಲ್ಲಿ ನೋಡಿನೇ ನಂಗೆ ಅದೇ ಥರ ಬೇಕು ಅಂತ ಹೇಳಿದರು, ಅದಕ್ಕೆ ಅದೇ ಥರನೇ ಸ್ಟಿಚ್ ಮಾಡಿದ್ದೀನಿ. ಕಲರ್ ಕಾಂಬಿನೇಷನ್ ಚೆನ್ನಾಗಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸಿತ್ತು ಕೂಡ. ಇಲ್ಲೇ ವೇರ್ ಮಾಡಿ ನೋಡಿ ಹೋದರು, ಚೆನ್ನಾಗಿದೆ ಅಂತ ಹೇಳಿದರು, ತುಂಬಾ ಖುಷಿಪಟ್ಟರು ಕೂಡ. ಡಿಸೈನ್ಸ್ ಎಲ್ಲ ಚೆನ್ನಾಗಿದೆ, ಒಳ್ಳೊಳ್ಳೆ ಡಿಸೈನ್ಸ್ ಇದೆ ಅಂತ ಹೇಳಿದರು. ತುಂಬಾ ಖುಷಿ ಆಯಿತು ನನಗೂ ಕೂಡ. ಕೆಲವೊಬ್ಬರು ಕಸ್ಟಮರ್ ಏನಪ್ಪ ಅಂದರೆ ಅವ್ರು ಹೇಳೋ ರೀತಿನೇ ಒಂಥರ ಏನೋ ಕೆಲಸ ಮಾಡೋದಕ್ಕೆ ಹುಮ್ಮಸ್ಸು ಜಾಸ್ತಿ ಆಗುತ್ತೆ. ಇನ್ನೂ ಹೆಚ್ಚು ಅವರಿಗೆ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ಬೇಕು, ಇನ್ನೂ ಒಳ್ಳೆ ರೀತಿಲಿ ಅವರಿಗೆ ಡಿಸೈನ್ಸ್ ಮಾಡಿಕೊಡ್ಬೇಕು ಅನ್ನೋ ರೀತಿ ಖುಷಿಯಾಗುತ್ತೆ. ಅವ್ರು ಕೊಡೋ ಅಮೌಂಟು ಒಂದಷ್ಟು ಕಡಿಮೆ ಆದ್ರೂ ಕೂಡ, 100-200 ಕಡಿಮೆ ಆದ್ರೂ ಕೂಡ ಕೆಲವೊಂದು ಸಲ ನಮಗೆ ಅವರೇ ಸಪೋರ್ಟ್ ಮಾಡ್ತಾರೆ, ಕೆಲಸ ಮಾಡೋದಕ್ಕೆ ಏನೋ ಒಂಥರ ಖುಷಿಯಾಗೋ ರೀತಿ ಮಾತಾಡ್ತಾರೆ. ಅದು ಒಂಥರ ನನಗೆ ತುಂಬಾ ಖುಷಿಯಾಗುತ್ತೆ ಕಸ್ಟಮರ್ಗಳ ರೀತಿ ಹೇಳಿದಾಗ. ಇನ್ನಷ್ಟು ಜಾಸ್ತಿ ಕೆಲಸ ಮಾಡಬೇಕು, ಇನ್ನಷ್ಟು ಅವರಿಗೆ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ಬೇಕು ಅನ್ನೋಷ್ಟು ಖುಷಿಯಾಗುತ್ತೆ, ಆ ರೀತಿ ಮಾತಾಡ್ತಾರೆ. ನನಗೂ ಕೂಡ ಕೆಲವು ಕಸ್ಟಮರ್ ಇದ್ದಾರೆ, ತುಂಬಾ ಸಪೋರ್ಟ್ ಮಾಡ್ತಾರೆ ನನಗೆ. ನೋಡಿ ಇದೊಂದು ಬೋಟ್ ನೆಕ್ಕು, ಇದರಲ್ಲಿ ಸೀರೆನ ಕೊಟ್ಟಿರಲಿಲ್ಲ, ಈ ರೀತಿ ಬೋಟ್ ನೆಕ್ ಸ್ಟಿಚ್ ಮಾಡಿ ಅಂತ ಹೇಳಿದರು. ಇದ್ರ ಸೀರೆ ಅವರೇ ಇಟ್ಕೊಂಡಿದ್ದು, ಬರೀ ಬ್ಲೌಸ್ನ ಮಾತ್ರ ಕೊಟ್ಟಿದ್ದರು. ನಾನು ಈ ರೀತಿ ನಾರ್ಮಲಾಗೇ ಸಿಂಪಲಾಗಿ ಬೋಟ್ ನೆಕ್ನೇ ಸ್ಟಿಚ್ ಮಾಡಿದ್ದೀನಿ ಅಷ್ಟೇ. ಇನ್ನೂ ತುಂಬ ಸೀರೆಗಳಿಗೆ ತಂದುಕೊಡ್ತೀನಿ ಅಂತ ಹೇಳಿದರು. ಈ ಸೀರೆದಲ್ಲ, ಈ ಸೀರೆದು ಕಟ್ ವರ್ಕ್ ಮಾಡಿದ್ದೀನಿ, ಅದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಬೋಟ್ ನೆಕ್ಕು, ಅದು ಕೂಡ ನೋಡಿ, ಇದು ಬೋಟ್ ನೆಕ್ಕು, ಈ ಸೀರೆದಿದು. ಇದನ್ನು ಈ ರೀತಿ ಕಟ್ ವರ್ಕ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿ ಬಂದಿದೆ. ಇದು ಕೂಡ ಎಲ್ಲ ಡಿಸೈನ್ಸ್ ಕೂಡ ಚೆನ್ನಾಗಿದೆ, ಬ್ಲೌಸು ಕೂಡ ಚೆನ್ನಾಗಿ ಸ್ಟಿಚ್ ಮಾಡಿದ್ದೀರಾ ಅಂತ ಹೇಳಿದ್ರು. ತುಂಬಾ ಖುಷಿ ಆಯಿತು. ನೆಕ್ಸ್ಟ್ ಇನ್ನೂ ಬ್ಲೌಸ್ಗಳಿದೆ ತಂದುಕೊಡ್ತೀನಿ ಅಂತ ಹೇಳಿದರು. ಆದಷ್ಟು ಯಾರೆಲ್ಲ ವೀಡಿಯೋ ನೋಡ್ತೀರಾ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಈ ಕಸ್ಟಮರಿಗೆ ನಾನು 1920 ರೂಪಾಯಿ ಅಮೌಂಟ್, 30 ರೂಪಾಯಿ ಅಮೌಂಟ್ನ ಹೇಳಿದ್ದೆ. ಅವರು ನನಗೆ 1800 ರೂಪಾಯಿ ಅಮೌಂಟ್ನ ಕೊಟ್ಟರು. ಈ 3 ಬ್ಲೌಸಿಂದ ಸೀರೆಗೆ ಫಾಲು ಲೈನಿಂಗು ಎಲ್ಲ ಹಾಕಿ ನಾನೇ ಸ್ಟಿಚ್ ಮಾಡಿದ್ದೆ. 1920 ರೂಪಾಯಿ ಅಮೌಂಟ್ನ ಹೇಳಿದ್ದೆ ನಾನು ಅವರಿಗೆ. ಮೊದಲಿಗೆ ಸ್ಟಾರ್ಟಿಂಗ್ ಕೊಡುವಾಗಲೂ ಕೂಡ ಸ್ವಲ್ಪ ಅಮೌಂಟ್ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಿದರು, ಮತ್ತು ಸ್ಟಿಚ್ ಮಾಡಿದ್ಮೇಲೂ ಕೂಡ ಇನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂಥೇಳಿ 1800 ರೂಪಾಯಿ ಅಮೌಂಟ್ನ ಕೊಟ್ಟರು. ಸ್ಟಾರ್ಟಿಂಗು ಸ್ಟಿಚ್ ಮಾಡಬೇಕಾದ್ರೂ ಕೂಡ ಒಂದು 100 ರೂಪಾಯಿ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಿದರು. ಇವಾಗ ಒಂದು 100 ರೂಪಾಯಿ ಕಡಿಮೆನ ಮಾಡಿ ಕೊಟ್ಟರು. ಪರವಾಗಿಲ್ಲ ಬಿಡು, ನೆಕ್ಸ್ಟ್ ಇನ್ನೊಂದಷ್ಟು ಬಟ್ಟೆಗಳು ತಂದುಕೊಡ್ತೀನಿ ಅಂದ್ರಲ್ಲ ಅಂತ ಅಡ್ಜಸ್ಟ್ ಮಾಡಿಕೊಂಡೆ. ಆದಷ್ಟು ವೀಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ.